ಯಾಕೆ ಗೊತ್ತೇ? ಈ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಕೇಳಿದ್ರೆ ಅವರು ಬ್ರಾಹ್ಮಣರು. ಹೌದೌದು, ಎಲ್ಲ ಹಾಗೆ ಹೇಳ್ತು. ವರ್ಣಾನಾಂ ಬ್ರಾಹ್ಮಣೋ ಗುರು. ಹೌದು, ಹೌದಲ್ಲ? ವರ್ಣದಲ್ಲಿ ಶ್ರೇಷ್ಠ ಅವನೇ. ಸ್ವಾಮಿ, ಆದ್ದರಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಚಾತುರ್ವರ್ಣ ಈ ವೇದ ಪುರುಷನ ದೇಹಕ್ಕೆ ಹೋಲಿಸಿದರೆ ಮುಖದ ಭಾಗದಲ್ಲಿರುವವರು ಬ್ರಾಹ್ಮಣರು. ಹೌದು. ವರ್ಣಾಶ್ರಮ ಧರ್ಮಗಳು ಸರಿಯಾದ ರೀತಿಯಲ್ಲಿ ಇರಬೇಕು ಅಂತಾಗಿದ್ದರೆ ಹೇಗೆ ದೇಹ ವ್ಯವಸ್ಥೆ ಸರಿಯಾಗಿರುವುದಕ್ಕೆ ತಲೆ ಸರಿ ಇರಬೇಕು, ಹಾಗೆ ಬ್ರಾಹ್ಮಣರ ವ್ಯವಸ್ಥೆಗಳು ಸರಿಯಾಗಿದ್ದರೆ ಪ್ರಥಮ ವರ್ಣದವರು ಸರಿ ಇದ್ರೆ ಲೋಕ ವ್ಯವಸ್ಥೆಯು ಸರಿಯಾಗಿರುತ್ತದೆ. ಆದ್ರೆ ಬ್ರಾಹ್ಮಣರು ಹೇಳ್ದಾಗ ಬೇರೆಯವ್ರು ಕೇಳ್ಬೇಕು. ಅಲ್ಲ, ಹಾಗಲ್ಲ. ಅನುಷ್ಠಾನ ಬ್ರಾಹ್ಮಣರು ಸರಿ ಇದ್ದು ಬಿಟ್ರು ಆಗುದಿಲ್ಲ. ಹಾಗಲ್ಲ ಸ್ವಾಮಿ, ಅನುಷ್ಠಾನ ನಿರತನಾಗಿರುವುದು ವರ್ಚಸ್ವಿಯಾದಂತಹ ಬ್ರಾಹ್ಮಣನನ್ನು ಕಂಡಾಗ ತಲೆಬಾಗಿಯೇ ಬಾಗುತ್ತೇವೆ. ಬಾಗುತ್ತೇರಾ? ಹೌದು, ಖಂಡಿತವಾಗಿ. ಮುಖದ ಓಜಸ್ಸು ಅಂತ ವಿರೋಧಿಸುವುದಕ್ಕೆ ಹೊರಟವನನ್ನು ಕೂಡ ಮುಖದ ವರ್ಚಸ್ಸು ತಲೆಬಾಗುವಂತೆ ಮಾಡುವುದಿಲ್ವೇ? ಅಂತ ವರ್ಚಸ್ಸು ಬೇಕೇ ಬೇಕು. ತಪಸ್ವಿಗಳಾದ್ರೆ ಅನುಷ್ಠಾನಿಕರಾಗಿದ್ರೆ ಬಂದೇ ಬರುತ್ತದೆ ಸ್ವಾಮಿಯೇ. ಮಾತ್ರವೇ ಅಲ್ಲ, ಉಳಿದ ವರ್ಗದವರಿಗೆಲ್ಲರಿಗೂ 3 ಕರ್ಮಗಳು, ಬ್ರಾಹ್ಮಣರಿಗೆ 6 ಕರ್ಮಗಳನ್ನು ಮಾಡುವ ಅಧಿಕಾರ. ಯಜ್ಞ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ನಾವು ಬ್ರಾಹ್ಮಣರಾದ್ರೆ ಹಾಗೆ ಹೇಳು ಕ್ರಮ ಇಲ್ಲ. ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ. ಹೌದಪ್ಪ, ಹಾಗೆ. ಹೌದು, ಅದೇ ಹೇಳಿದ್ದು. ಷಟ್ಕರ್ಮ. ಇಷ್ಟು ಕರ್ಮಗಳನ್ನು ನಡೆಸುವಂತ ಯೋಗ್ಯತೆ ಇದ್ದವರು ಬ್ರಾಹ್ಮಣರು. ಬಹಳ ಸಂತೋಷ ಆಯ್ತು ತಾಯಿ. ಯಾಕೆ ಅಂತ ಹೇಳಿದ್ರೆ ಇದು ಎಷ್ಟೋ ನಮ್ಮ ಜಾತಿಯವರೇ ಇದು ತಿಳ್ಕೊಳ್ಳಿಲ್ಲ. ಆ ಮಟ್ಟಿಗೆ ನೀ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಅದು ನನಗೆ ಸಂತೋಷ ಆಯ್ತು. ಬ್ರಾಹ್ಮಣನಾಗಿ ನೀನ್ ಹೇಳಿದಾಗೆ ಹುಟ್ಟಿದ್ರೆ ಆಗ್ಲಿಲ್ಲ, ಬ್ರಾಹ್ಮಣನಾಗಿರ್ಬೇಕು. ಸತ್ಯವೇ ಹೌದು. ಅದಕ್ಕೆ ಬೆಲೆ. ಆದ್ದರಿಂದ ನಿಮ್ಮನ್ನು ಕಂಡಾಗ ನಾನು ಆ ಕಾರಣಕ್ಕೋಸ್ಕರವಾಗಿ ಗೌರವಿಸುತ್ತಾ ಇರುವುದು. ಒಳ್ಳೇದು. ನೀವು ನಿಮ್ಮಂತವರು ಪ್ರಯಾಣ ಹೊರಡ್ತೀರಿ ಅಂತಾದ್ರೆ ಸುಮ್ಮನೆ ಹೋಗುವ ಕ್ರಮ ಉಂಟೆ? ಇಲ್ಲಪ್ಪ, ಈಗ ನಿನಗ ನಮ್ಮ ಕತೆ ಬಿಟ್ಟು ಹಾಕು. ಹುಚ್ಚುನು ಕಾರಣ ಇಲ್ಲದೆ ಹೋಗುದಿಲ್ಲ. ಓಹೋ, ಹುಚ್ಚ ಕಾರಣ ಇಲ್ಲದೆ ಹೋಗ್ತನ. ಹುಚ್ಚು ತಿರುಗ್ತಾ ಅಂತ ಆದ್ರೆ ಅವಾಗ ಹುಚ್ಚಿಡ್ದದ್ದೇ ಕಾರಣ. ಹಾಗಾಗಿ ತಿರುಗ್ತಾ ಬಿಟ್ಟರೆ ಸುಮ್ಮನೆ ತಿರುಗುದಿಲ್ಲ. ಹಾಗಲ್ಲ. ಹೌದು, ಕಾರ್ಯ ನಿಮಿತ್ತವಾಗಿ ನೀವು ನಿಮ್ಮಂತವರು ಹೋಗುವಂತ ಉದ್ದೇಶ ಅಲ್ವಾ? ನನಗೆ ಇದೊಂದು ವಿಚಿತ್ರ ಆದದ್ದು. ಎಂತದ್ದು? ನೀವೆಂತದೋ ಎಳೀತೀರಿ, ಅಷ್ಟೊತ್ತಿಗೆ ಅವರಿಗೆ ಎಂತದೋ ಆಗುತ್ತದೆ. ಎಂತ ಅದು? ಧರ್ಮ ಸಂಕಟ ಹೇಳಲಿಕ್ಕೆ. ಹೌದು, ಅದು ಋಣಾನುಬಂಧ. ನಾ ಹೇಳಿದ್ರೆ ಸಾಕು, ಮುಂದುವರಿಸ್ತೋಳು. ಹೌದಾ? ಅದು ಋಣಾನುಬಂಧ. ಕೆಲವು ತಂದೆ ಮಕ್ಕಳ ಸಂಬಂಧ ಅಂತ ಅಪ್ಪ ಹೇಳಿದ್ರೆ ಮಗಸಿನು ಹಾಗೆ 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 ಅದಕ್ಕೂ ನನಗೊಂದು ಋಣಾನುಬಂಧ ಉಂಟು. ಇರ್ಲಿ ಹೇಳಲಿಕ್ಕೂ ಕಷ್ಟ ಆಗುತ್ತಲ್ಲ ನಿಮಗೆ. ಎಲ್ಲ ಮುಂದುವರಿಸಿಲ್ಲ. ಹಾಗಾದ್ರೆ ಉಳಿದವರಿಗೆ ಬಂದ್ರು ಕಷ್ಟ, ಇದ್ದವರಿಗೆ ಆ ರೀತಿ ಆದ್ರೆ ಕಷ್ಟ ಅಲ್ಲ. ಇವತ್ತಿನ ಪರಿಸ್ಥಿತಿ ಮಾಡೈತಿ ಸೀನುವುದು ಕಷ್ಟವೇ. ಹೌದಾ? ಅವಳು ಸೀಂದ್ರು ನಂಗೆ ಹೆದರಿಕೆ ಆಗ್ತದೆ. ಎಲ್ಲಿಂದ ಬಂದಿರಿ? ಎಲ್ಲಿಗಾಗಿ ತಮ್ಮ ಪ್ರಯಾಣವಿದೆ? ಮಾತ್ರವೇ ಅಲ್ಲ, ಒಬ್ಬಿಬ್ಬ ಬ್ರಾಹ್ಮಣರು ಅಲ್ಲ, ತಂಡೋಪತಂಡವಾಗಿ ಭಾಗವಹಿಸುತ್ತಾ ಇದ್ದೀರಿ. ಸಾಲು ಅದರಲ್ಲಿಯೂ ಎಲ್ಲರೂ ಬ್ರಾಹ್ಮಣರಾದರು. ಬ್ರಾಹ್ಮಣರಲ್ಲಿ ವರ್ಗಭೇದ ಇಲ್ವೇ? ಉಂಟಪ್ಪ. ಹೌದಪ್ಪ, ಹೌದು. ಬಹಳ ವಿಧದ ಬ್ರಾಹ್ಮಣರಿದ್ದೀರಿ. ನೀ ಬುದ್ಧಿವಂತರು, ಅದಕ್ಕೆ ಆ ಮಾತು ಹೇಳಿದೇನ. ಎಂತದು? ಈ ವಿಧದ ಬ್ರಾಹ್ಮಣರಲ್ಲೂ ಬೇರೆ ಬೇರೆ ಬಗೆ ಉಂಟು. ಅದೇ ವಿಧ ಉಂಟು. ಈಗ ನಮ್ಮಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಭಟ್ರು, ಜೋಶರು, ಅವಧಾನಿಗಳು, ಐತಾಳ್ರು, ಉರಾಳ್ರು, ಹೊಳ್ರು, ಮತ್ತೆ ಹೇಳ್ಬೇಕು ನಂಬದಿ ಹೆಗ್ಡೇರು. ನಂಬದಿ ಭಟ್ರಲ್ಲ, ಹೆಗ್ಡೇರು. ಹಾಗೆ ಎಲ್ಲ ಬೇರೆ ಬೇರೆ ವರ್ಗ. ಇನ್ನು ಆ ಬದಿಗೆ ಹೋದ್ರೆ ಮತ್ತೂ ಉಂಟು. ಹೇಗೆ? ಅಲ್ಲೋಗ ಆ ಕಡೆ ಲೆಕ್ಕ ತಕೊಳ್ಳುದಿದ್ರೆ ನಿಮ್ದು ಪದ್ಯಾಂಡ್ರು, ಹೊಳ್ರು, ಮೈರು, ಹೀಗೆ ಬರ್ತದೆ. ಅದಕ್ಕೂ ಆ ಕಡೆಗೆ ಹೋದ್ರೆ ಮತ್ತು ಬೇರೆ. ಪುಡ್ಚಿತ್ತಾಯ, ನಿಲ್ಲಿತ್ತಾಯ, ಭಯಪಡ್ತಾಯ, ಎಲ್ಲ ನಿಂಗ್ ಸರಿ ಗೊತ್ತು. ಹಾಗೆ ಎಲ್ಲ ಬ್ರಾಹ್ಮಣರೇ ಆದ್ರೂ ಕೂಡ
ಈ ವಿಧದ ಅಂತ ನೀ ಹೇಳಿದ್ದು ಸರಿ. ಹಾಗಾದ್ರೆ ಸತ್ಯ ಹೇಳ್ತೆ, ನಮ್ಮಲ್ಲೂ ಒಬ್ಬೊಬ್ರು ಒಂದೊಂದು ಹೇಳ್ತು. ನಾವು ಜೋಶರು, ನಾವ್ ಹೀಗೆ ಮತ್ತೆ ಅಗ್ನಿಹೋತ್ರಿಗಳು ಎಲ್ಲ ಬೇರೆ ಬೇರೆ ಯಾಜಿಯವರು ಎಲ್ಲವರು ಇದ್ರೆ ನಮ್ಮಲ್ಲೂ ಅದು ಹೇಳಿ ಸುಖ ಇಲ್ಲ. ಬಾಳ ವರ್ಗ ಅವ್ರವ್ರ ಮಟ್ಟಿಗೆ ಅವ್ರವ್ರ ಕ್ಷೇತ್ರದಲ್ಲಿ ಹಾಗೆ ನಮ್ದೇ 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 ಅಂತಿದ್ರು. ಸ್ಥಾನಮಾನ ಪ್ರಭೇದಗಳಿದ್ದರು. ಇವತ್ತು ಮಾತ್ರ ಎಲ್ಲ ಒಗ್ಗಟ್ಟಿನಲ್ಲಿ ಹೊರಟಿದ್ದಾರೆ. ಅದು ನಮಗೆ ಆಶ್ಚರ್ಯವಾದದ್ದು. ಇಷ್ಟು ಒಗ್ಗಟ್ಟಾಗಿ ತಂಡ ತಂಡವಾಗಿ ಹೊರಡ್ತೀರಿ ಅಂತಾದ್ರೆ ಆದ್ರೆ ಎತ್ತ ಕಡೆಗಾಗಿ ಸ್ವಾಮಿ ಬ್ರಾಹ್ಮಣರು ಶುಭ ಕಾರ್ಯಗಳಿಗೂ ಬೇಕು, ಹೌದು, ಅಶುಭ ಕಾರ್ಯಗಳಿಗೂ ಬ್ರಾಹ್ಮಣರು ಬೇಕು. ಈಗ ನಾವು ಹೊರಟದ್ದು ನೀವು ಮಾತ್ರ ಇವತ್ತು